ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಜರ್. ಸೊ ಇವತ್ತೊಂದು ಸೈಕಲ್ ವ್ಲಾಗು, ಸಿಂಪಲ್ ಸೈಕಲ್ ವ್ಲಾಗ್. ಸೊ ಇವತ್ತೇನಿಲ್ಲ, ಮಾಡೋ ಮೇನ್ ರೀಸನ್ ಬಂದ್ಬಿಟ್ಟು ಏನಕ್ಕೆ ಅಂದರೆ ಬೇಸಿಕಲಿ ಇವತ್ತು ನಾನು ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಸೈಕಲ್ ಮಾಡಿಫಿಕೇಷನ್ಸು ತುಂಬಾ ಕಾಸ್ಟ್ಲಿ ಕಂಪೇರ್ ಟು ನಿಮ್ಮದು ಯಾವ್ದು ಹೇಳಿ ಬೈಕ್ ಮಾಡಿಫಿಕೇಷನ್. ಬಿಕಾಸ್ ದ ಮಾಡಿಫಿಕೇಷನ್ಸ್ ಆಲ್ಸೋ ವೆರಿ ಬಿಗ್ ಮಾಡಿಫಿಕೇಷನ್ಸ್ ಇಲ್ಲಿ ಮಾಡಿರೋದು. ಎಕ್ಸಾಂಪಲ್ ಕೊಡೋದಾದರೆ ಇದರಲ್ಲಿ ಮೂರು ಮಾಡಿಫಿಕೇಷನ್ಸ್ ಮಾಡಿದ್ದೀನಿ. ಒಂದು ದ ಹ್ಯಾಂಡಲ್ ಬಾರ್ ಮಾಡಿಫಿಕೇಷನ್ ಮಾಡಿದ್ದೀನಿ. ಹ್ಯಾಂಡಲ್ ಬಾರ್ ಸ್ವಲ್ಪ ರೈಸ್ಡ್ ಹ್ಯಾಂಡಲ್ ಬಾರ್ ತೊಗೊಂಡಿದ್ದೀನಿ ಕಂಪೇರ್ ಟು ದ ವೈಪರ್ RSL ಸಿಗುವಂಥ ಹ್ಯಾಂಡಲ್ ಬಾರ್ಗಿಂತ ಸ್ವಲ್ಪ ರೈಸ್ಡ್ ಆಗಿದೆ. ಸೊ ನನಗೆ ಸ್ಲೈಟ್ಲಿ ಕಂಫರ್ಟೇಬಲ್ ಆಗಿ ಫೀಲ್ ಆಗ್ತಾಯಿದೆ ಆ್ಯಕ್ಚುಲಿ ಇದರಿಂದ ತೊಗೊಳೋದ್ರಿಂದ. ಸೊ ಅದು ಬಿಟ್ಟರೆ ನಾನು ಸೀಟ್ ಪೋಸ್ಟ್ ನಾನು ಚೇಂಜ್ ಮಾಡಿದ್ದೀನಿ ಆ್ಯಂಡ್ ಸೀಟ್ ನಾನು ಚೇಂಜ್ ಮಾಡಿದ್ದೀನಿ. ಸೀಟ್ ಪೋಸ್ಟ್ ನನ್ನ ಒಪಿನಿಯನ್ಲಿ ಸ್ವಲ್ಪ ಔಟ್ಡೇಟೆಡ್ ಸೀಟ್ ಪೋಸ್ಟ್ ಕೊಟ್ಟಿದ್ದಾರೆ ಅವರು. ಬಿಕಾಸ್ ಆಫ್ ರೋಡಿಂಗ್ ಮಾಡಬೇಕಾದ್ರೆ ಪ್ರತಿ ಸಲ ಅದು ತುಂಬ ಶೇಕ್ ಆಗುತ್ತೆ ಆ್ಯಂಡ್ ವೆನೆವರ್ ಆಫ್ ರೋಡಿಂಗಲ್ಲಿ ಹೋದಾಗ ತುಂಬ ಆ ಕಡೆ ಈ ಕಡೆ ಚೇಂಜಸ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಅನಾಯಿಂಗ್ ಆಗುತ್ತೆ ನನಗೆ. ಅದಕ್ಕೋಸ್ಕರ ನಾನು ಸೀಟ್ ಪೋಸ್ಟ್ ಮಾಡಿಫಿಕೇಷನ್ ಮಾಡಿದ್ದೀನಿ ನಾನು. ಆ್ಯಂಡ್ ಸೀಟನ್ನು ಮಾಡಿಫೈ ಮಾಡಿದ್ದೀನಿ. ಸೊ ಓವರ್ ಆಲ್ ಕಾಸ್ಟ್ ಬಂದು ಅರೌಂಡ್ 9,700 ಆಗಿದೆ. ಸೊ ಐ ನೋ ಇಟ್ ಈಸ್ ವೆರಿ ವೆರಿ ಕಾಸ್ಟ್ಲಿ. ನಾನು ನಿಮಗೆ ಎಲ್ಲರಿಗೂ ಮಾಡಲೇಬೇಕು ಅಂತ ರೆಕಮೆಂಡ್ ಮಾಡಲ್ಲ. ಬಟ್ ಆಬ್ವಿಯಸ್ಲಿ ಹ್ಯಾಂಡಲ್ ಬಾರ್ ಅಂತೂ ನನ್ನ ಒಪಿನಿಯನ್ಲಿ ಇಫ್ ನಿಮಗೆ ಕಂಫರ್ಟೇಬಲ್ ಫೀಲ್ ಆಗ್ತಿಲ್ಲ ಅಂದರೆ ಮಾಡ್ಬೋದು. ಅದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ನನಗೆ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಮಾಡಬೇಕಂತ ಮಾಡಿದ್ದೀನಿ. ಬಟ್ ಇನ್ ಕೇಸ್ ನಿಮಗೆ ಬಟ್ ನನಗೆ ಸೀಟ್ ಪೋಸ್ಟ್ ಫಾರ್ ಶ್ಯೂರ್ ನೀವು ಮಾಡಿಫಿಕೇಷನ್ ಮಾಡಲೇಬೇಕಾಗತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಸೀಟ್ ಪೋಸ್ಟ್ ಇದಲ್ವಾ, ಎಸ್ಪೆಷಲಿ ಆಫ್ ರೋಡ್ ಮಾಡ್ತೀನಿ ಅಂದರೆ ತುಂಬಾ ಇಶ್ಯೂ ಆಗುತ್ತೆ. ಸೀಟು ಮಾಡಿಫೈ ಮಾಡಬೇಕಂದ್ರೆ ಐ ವುಡ್ ಸೇ ಚೀಪರ್ ಆಪ್ಷನ್ ಸಿಗುತ್ತೆ ಸೀಟು. ಬಟ್ ಆ ಸೀಟು ಪರವಾಗಿಲ್ಲ. ಬಟ್ ನನಗೆ ನನ್ನ ಟೇಲ್ ಬೋನು ಬೇಸಿಕಲಿ ನನ್ನ ಸಿಟ್ ಬೋನ್ಗೆ ಸೂಟ್ ಆಗೋಲ್ಲ ಅದು. ಸೊ ಅದಕ್ಕೋಸ್ಕರ ಈ ಮಾಡಿಫಿಕೇಷನ್ ಮಾಡಿದ್ದೀನಿ. ಸೊ ಎಲ್ಲಿ ಮಾಡಿದ್ದೀನಿ ಮಾಡಿಫಿಕೇಷನ್ ಅಂತ ಕೇಳಿದ್ರೆ ಸೈಕ್ಲೋಪೀಡಿಯಾ ಅಂತ ಮೈಸೂರಲ್ಲಿ ಐ ಫೀಲ್ ಇಟ್ ಈಸ್ ದ ಓನ್ಲಿ ಪ್ರೀಮಿಯಮ್ ಸೈಕಲ್ಸ್ಗೆ ಮಾಡಿರೋವಂಥ ಶಾಪು. ಬಾಕಿ ಶಾಪ್ಸು ಇದೆ ನಿಮಗೆ, ಬಟ್ ಪ್ರೀಮಿಯಮ್ ಸೈಕಲ್ಗೆ ಮಾಡಿರೋಂಥ ಶಾಪ್ ಅದೊಂದೇ. ಇನ್ ಕೇಸ್ ನಿಮ್ಮ ಹತ್ರ 40,000-50,000 ಸೈಕಲ್ ಇದೆ ಅಂದರೆ ಇಟ್ಸ್ ಬೆಟರ್ ಟು ಡೂ ಎನಿ ಸರ್ವಿಸಿಂಗ್ ರಿಲೇಟೆಡು ಆರ್ ಕಾಂಪೊನೆಂಟ್ಸ್ ಏನಾದ್ರು ಅಪ್ಡೇಟ್ ಮಾಡಬೇಕಂದ್ರೆ ಅಲ್ಲಿ ಹೋಗ್ಬೋದು. ಆ್ಯಕ್ಚುಲಿ ನಾನು ವಾಟರ್ ಬಾಟ್ಲಲ್ಲಿ ಮರೆತುಬಿಟ್ಟಿದ್ದೀನಿ. ಸೊ ವಾಪಸ್ ಈಗ ಸೈಕ್ಲೋಪೀಡಿಯಾಗೆ ಹೋಗ್ತಾಯಿದ್ದೀನಿ ನಾನು. ಅಲ್ಲಿ ಹೋಗ್ಬಿಟ್ಟು ವಾಟರ್ ಬಾಟ್ಲ್ ತೊಗೊಂಬಿಡೋಣ. ಐ ಹೋಪ್ ಇದು ಕ್ಯಾಪ್ಚರ್ ಮಾಡುತ್ತೆ ಅಂತ ಹೋಪ್ ಮಾಡ್ತೀನಿ. ಬಿಕಾಸ್ ದ ಥಿಂಗ್ ಈಸ್ ನಾನು ಸ್ವಲ್ಪ ಸೀಟ್ ಹೈಟ್ ನಾನು ಇನ್ಕ್ರೀಸ್ ಮಾಡಿದ್ದೀನಿ. ಅವ್ರು ಹೇಳೋ ಪ್ರಕಾರ ಸೀಟ್ ಹೈಟ್ ನಾನು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತಾಯಿದ್ದೆ. ಸೊ ಸ್ವಲ್ಪ ಸೀಟ್ ಹೈಟ್ ಜಾಸ್ತಿ ಮಾಡಿದ್ದೀನಿ ನಾನು ಅಕಾರ್ಡಿಂಗ್ ಟು ಮೈ ಹೈಟ್. ಆ್ಯಂಡ್ ಆಲ್ಸೋ ಇದರಲ್ಲಿ ರೈಸ್ ಹ್ಯಾಂಡಲ್ ಬಾರ್ ಇರೋದ್ರಿಂದ ನನ್ನ ಪೊಸಿಷನ್ ಸ್ವಲ್ಪ ಮೇಲ್ಗಡೆ ಇದೆ. ಸೊ ಐ ಡೋಂಟ್ ನೋ ವೆದರ್ ಕರೆಕ್ಟಾಗಿ ಬರ್ತಾಯಿದೆಯಾ ಇಲ್ವಾ ನನಗೆ ಗೊತ್ತಿಲ್ಲ, ನೋಡಬೇಕು. ಬಟ್ ನನಗೆ ಡೆಫಿನೆಟ್ಲಿ ಏನು ಹೇಳಿ ದ ಹ್ಯಾಂಡಲ್ ಬಾರ್ ಮಾಡಿಫಿಕೇಷನ್ ತುಂಬ ಯೂಸ್ಫುಲ್ ಅನಿಸ್ತಾಯಿದೆ. ನನಗಂತೂ ತುಂಬ ಕಂಫರ್ಟೇಬಲ್ ಫೀಲ್ ಆಗ್ತಾಯಿದ್ದೀನಿ. ತುಂಬಾ ಸ್ಟ್ರೈಟ್ ಅಪ್ರೈಟ್ ಆಗಿದೆ. ಇನ್ನೂ ವೈಡ್ ಇದ್ದರೆ ಚೆನ್ನಾಗಿರ್ತಿತ್ತು. ಬಟ್ ಇಟ್ಸ್ ಓಕೆ. 740 mm ಇದೆ, ಡೀಸೆಂಟ್ ಹೈಟು. ಸೊ ಇಷ್ಟೇ ಒಂದು ಅಪ್ಡೇಟು ಕೊಡೋಣ ಅಂತ ಇದ್ದೆ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಡೆಫಿನೆಟ್ಲಿ ನಿಮಗೆ ಏನು ಅನಿಸ್ತು ಈ ಅಪ್ಡೇಟ್ ಬಗ್ಗೆ, ಇಷ್ಟೊಂದು ಸ್ಪೆಂಡ್ ಮಾಡಬೇಕಿತ್ತ ಮಾಡಬಾರ್ದಿತ್ತ ಏನು ಅಂತ ನನಗೆ ಅಪ್ಡೇಟ್ ಕೊಡಿ. ಎಸ್, ನೀವು ಬೆಟರ್ ಸೈಕಲ್ ತೊಗೊಂಡ್ರೆ ಇನ್ನೂ ಕಮ್ಮಿ ಸೇವ್ ಮಾಡ್ತೀರಾ, ಲೈಕ್ ಮಾರ್ಲಿನ್ M900 ಬಟ್ ನನಗೇನು ಅಂದರೆ ಎಕ್ಸ್ಪೆರಿಮೆಂಟ್ ಮಾಡಬೇಕಂತಲೇ ಈ ಸೈಕಲ್ ತೊಗೊಂಡೆ. ಯಾವ ಥರ ಇರುತ್ತೆ ಒಂದು 20,000 ಸೈಕಲ್ ತೊಗೊಳೋದ್ರಲ್ಲಿ ಅಂತ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಇದ್ದೆ. ಪ್ಲಸ್ ಇನ್ನೊಂದೇನೆಂದರೆ ನಿಮಗೆ ಡೂಸ್ ಆ್ಯಂಡ್ ಏನೇನು ನಿಮಗೆ ಅವಶ್ಯಕತೆ ಇದೆ, ಏನೇನು ಇಲ್ಲಿ ಬೇಕಾಗಿಲ್ಲ ಅದೆಲ್ಲ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಸೈಕಲಲ್ಲಿ ನೀವು ಮಾಡಿಫಿಕೇಷನ್ಸ್ ಮಾಡಿದ್ರೆ. ಸೊ ನಾನು ಅದಕ್ಕೋಸ್ಕರ ಮಾಡಿಫಿಕೇಷನ್ಸ್ ಮಾಡಿದ್ದೀನಿ. ಸ್ವಲ್ಪ ಲೋ ಕ್ವಾಲಿಟಿನೇ, ಅದೇ 20,000 ಅರೌಂಡ್ ಸೈಕಲ್ ತೊಗೊಂಡೆ. 40,000 ಸೈಕಲ್ ತೊಗೊಂಡ್ರೆ ಇದೆಲ್ಲ ಅವಶ್ಯಕತೆ ಬರೋಲ್ಲ. ಓವರಾಲ್ ನಿಮ್ಮದು ಕಾಸ್ಟ್ ಸೇವ್ ಆಗುತ್ತೆ ನೀವು 40,000 ಸೈಕಲ್ ತೊಗೊಂಡ್ರೆ ಅಂತಲೇ ಹೇಳ್ತೀನಿ ನಾನು. ಸೊ ಅದೊಂದು ತಪ್ಪು ಮಾಡಿದೆ ನಾನು ನಿಮ್ಗೆ ಅದೇ ಸಜೆಸ್ಟ್ ಮಾಡ್ತೀನಿ. 25,000 ಸೈಕಲ್ ತೊಗೋತಾ ಇದ್ದೀರ ಅಂದರೆ
ಸಿಟಿ ಒಳಗಡೆ ಓಡಿಸ್ತೀರ ಅಂದರೆ ಪ್ರಾಬ್ಲಮ್ ಇಲ್ಲ. ಬಟ್ ಇಫ್ ಯು ಆರ್ ರೈಡಿಂಗ್ ಲೈಕ್ ಆಫ್ ರೋಡ್ ಆ್ಯಂಡ್ ಎವ್ರಿಥಿಂಗು, ನಿಮಗೆ ಸ್ವಲ್ಪ ಪ್ರಾಪರ್ ಸ್ಪೆಕ್ಸ್ ಇರೋಂಥದ್ದು ಬೇಕಾಗುತ್ತೆ. ಸೊ ಅದೊಂದು ನೋಡಿ. ಬಟ್ ಏನೋ ಟೆನ್ಷನ್ ಇಲ್ಲ. ಇನ್ ಕೇಸ್ ನೀವು 20,000 ತೊಗೊಂಡಿದ್ರು, ಸೈಕಲ್ ಅಂದರೆ ಬೈಕ್ ಥರ ಅಲ್ಲ, ನೀವು ತೊಗೊಂಡ್ಬಿಟ್ಟು ತುಂಬ ರಿಗ್ರೆಟ್ ಮಾಡೋ ಥರ ಏನೂ ಇರೋಲ್ಲ. ಜಸ್ಟ್ ಸಣ್ಣ ಪುಟ್ಟ ನೀವು ಮಾಡಿಫಿಕೇಷನ್ಸ್ ಎಲ್ಲ ಆರಾಮಾಗಿ ಮಾಡ್ಬೋದು. ಬಟ್ ಕಾಸ್ಟ್ ತುಂಬ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ, ಮೊದಲೇ ಹೇಳ್ತಾಯಿದ್ದೀನಿ. ಸೊ ಅದೊಂದು ನೀವು ರೆಡಿಯಾಗಿರಬೇಕು. ಅದರ್ವೈಸ್ ನಥಿಂಗ್. ಸೊ ಇಲ್ಲಿ ಹೋಗ್ತಾಯಿದ್ದೀನಿ ಈಗ ಶಾಪ್ಗೆ, ಸೈಕ್ಲೋಪೀಡಿಯಾ. ಸೊ ನೀವು ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.